ಅಯೋಧ್ಯೆಯ ರಾಮ ಮಂದಿರವನ್ನ ಜಾಗತಿಕ ಅದ್ಭುತ ಅಂತ ಕರೆಯಲಾಗ್ತಾ ಇದೆ. ಪ್ರಭು ಶ್ರೀರಾಮನ ದರ್ಶನಕ್ಕಾಗಿ ಕೋಟಿ ಕೋಟಿ ಭಕ್ತರು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಇದರಿಂದ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ, ಹಣದ ಹರಿವು ಹೆಚ್ಚಾಗ್ತಾ ಇದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಬೊಕ್ಕಸ ತುಂಬ್ತಾ ಇದೆ. 2025ರಲ್ಲಿ 50 ಕೋಟಿಗೂ ಹೆಚ್ಚು ಪ್ರವಾಸಿಗರು ದೇಗುಲಕ್ಕೆ ಭೇಟಿ ನೀಡಿದ್ದಾರೆ. ಇದರಿಂದ ಉತ್ತರ ಪ್ರದೇಶದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಕ್ಕಿದೆ. ಪ್ರಭು ಶ್ರೀರಾಮ ಮಂದಿರ ಹೊಸ ದಾಖಲೆಯನ್ನ ಬರೆದಿದೆ. ಭವ್ಯ ದಿವ್ಯ ಮಂದಿರ ಹೊಸ ದಾಖಲೆಗೆ ಸಾಕ್ಷಿಯಾಗಿದೆ. ವಿಶ್ವದಲ್ಲೇ ಹೆಚ್ಚು ಭಕ್ತರು ಭೇಟಿ ನೀಡುವ ದೇಗುಲ ಅಯೋಧ್ಯ ಪ್ರಭು ಶ್ರೀರಾಮ ಮಂದಿರ. 2025ರಲ್ಲಿ 50 ಕೋಟಿಗೂ ಹೆಚ್ಚು ಪ್ರವಾಸಿಗರು ಮತ್ತು ಭಕ್ತರು ಭೇಟಿಯನ್ನ ನೀಡಿದ್ದಾರೆ. 50 ಕೋಟಿಗೂ ಹೆಚ್ಚು. ಪ್ರವಾಸೋದ್ಯಮದಿಂದ 4 ಲಕ್ಷ ಕೋಟಿ ಮೊತ್ತದ ವಹಿವಾಟಾಗಿದೆ. 4 ಲಕ್ಷ ಕೋಟಿ ಅಂದ್ರೆ ನಮ್ಮ ಕರ್ನಾಟಕದ ಒಟ್ಟು ಬಜೆಟ್ಗೆ ಸಮ. $1 ಟ್ರಿಲಿಯನ್ ಗುರಿ ಹೊಂದಿರುವಂತಹ ಉತ್ತರ ಪ್ರದೇಶ ಸರ್ಕಾರಕ್ಕೆ ಇದು ಭಾರಿ ಅನುಕೂಲ ಮಾಡಿಕೊಡ್ತಾ ಇದೆ. ಯೋಗಿ ಸರ್ಕಾರದ ಕನಸಿಗೆ ನೀರೆರಿತಾ ಇರುವಂತದ್ದು ಪ್ರಭು ಶ್ರೀರಾಮ ಮಂದಿರ. ಹೊಸ ಹೊಸ ಹೋಟೆಲ್ಸ್, ಘಾಟ್ಗಳ ಅಭಿವೃದ್ಧಿ ಉತ್ತರ ಪ್ರದೇಶದಲ್ಲಿ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ವಿಶ್ವ ದರ್ಜೆಯ ಸೌಲಭ್ಯಗಳು ಈಗ ಸಿಗ್ತಾ ಇದೆ. 5 ವರ್ಷದಲ್ಲಿ 400 ಕೋಟಿ ತೆರಿಗೆಯನ್ನ ಕಟ್ಟಿರೋದು ದೇಗುಲದ ಟ್ರಸ್ಟ್. ಅಯೋಧ್ಯ ರಾಮ ಮಂದಿರದ ದೇಗುಲದ ಟ್ರಸ್ಟೇ ಎಷ್ಟು ಕಟ್ಟಿದೆ ಹೇಳಿ ತೆರಿಗೆ? 400 ಕೋಟಿ. ಇನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇನ್ಕಮ್ ಎಷ್ಟರ ಮಟ್ಟಿಗೆ ಇರಬೇಕು, ಇದರಿಂದ ಸರ್ಕಾರಕ್ಕೆ ಎಷ್ಟು ವಹಿವಾಟು ಆಗ್ತಾ ಇರಬೇಕು. ಹೀಗಾಗಿ ಎಲ್ಲರೂ ಕೂಡ ಈಗ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪ್ರಭು ಶ್ರೀರಾಮನ ದರ್ಶನ ಮಾಡ್ಕೊಳ್ಳೋಕೆ ಬರ್ತಾ ಇರೋದು ಉತ್ತರ ಪ್ರದೇಶ ಸರ್ಕಾರದ ಪ್ರವಾಸೋದ್ಯಮಕ್ಕೆ ಇಷ್ಟರ ಮಟ್ಟಿಗೆ ಉತ್ತೇಜನವನ್ನು ನೀಡ್ತಾ ಇದೆ. ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರ, ಉತ್ತರ ಪ್ರದೇಶ ಜನ ಜೈ ಶ್ರೀರಾಮ್ ಜೈ ಯೋಗಿ ಅಂತ ಇದ್ದಾರೆ. ಅಯೋಧ್ಯೆಯ ರಾಮ ಮಂದಿರವನ್ನ ಜಾಗತಿಕ ಅದ್ಭುತ ಅಂತ ಕರೆಯಲಾಗ್ತಾ ಇದೆ. ಪ್ರಭು ಶ್ರೀರಾಮನ ದರ್ಶನಕ್ಕಾಗಿ ಕೋಟಿ ಕೋಟಿ ಭಕ್ತರು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಇದರಿಂದ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ, ಹಣದ ಹರಿವು ಹೆಚ್ಚಾಗ್ತಾ ಇದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಬೊಕ್ಕಸ ತುಂಬ್ತಾ ಇದೆ. 2025ರಲ್ಲಿ 50 ಕೋಟಿಗೂ ಹೆಚ್ಚು ಪ್ರವಾಸಿಗರು ದೇಗುಲಕ್ಕೆ ಭೇಟಿ ನೀಡಿದ್ದಾರೆ. ಇದರಿಂದ ಉತ್ತರ ಪ್ರದೇಶದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಕ್ಕಿದೆ. ಪ್ರಭು ಶ್ರೀರಾಮ ಮಂದಿರ ಹೊಸ ದಾಖಲೆಯನ್ನ ಬರೆದಿದೆ. ಭವ್ಯ ದಿವ್ಯ ಮಂದಿರ ಹೊಸ ದಾಖಲೆಗೆ ಸಾಕ್ಷಿಯಾಗಿದೆ. ವಿಶ್ವದಲ್ಲೇ ಹೆಚ್ಚು ಭಕ್ತರು ಭೇಟಿ ನೀಡುವ ದೇಗುಲ ಅಯೋಧ್ಯ ಪ್ರಭು ಶ್ರೀರಾಮ ಮಂದಿರ. 2025ರಲ್ಲಿ 50 ಕೋಟಿಗೂ ಹೆಚ್ಚು ಪ್ರವಾಸಿಗರು ಮತ್ತು ಭಕ್ತರು ಭೇಟಿಯನ್ನ ನೀಡಿದ್ದಾರೆ. 50 ಕೋಟಿಗೂ ಹೆಚ್ಚು. ಪ್ರವಾಸೋದ್ಯಮದಿಂದ 4 ಲಕ್ಷ ಕೋಟಿ ಮೊತ್ತದ ವಹಿವಾಟಾಗಿದೆ. 4 ಲಕ್ಷ ಕೋಟಿ ಅಂದ್ರೆ ನಮ್ಮ ಕರ್ನಾಟಕದ ಒಟ್ಟು ಬಜೆಟ್ಗೆ ಸಮ. $1 ಟ್ರಿಲಿಯನ್ ಗುರಿ ಹೊಂದಿರುವಂತಹ ಉತ್ತರ ಪ್ರದೇಶ ಸರ್ಕಾರಕ್ಕೆ ಇದು ಭಾರಿ ಅನುಕೂಲ ಮಾಡಿಕೊಡ್ತಾ ಇದೆ. ಯೋಗಿ ಸರ್ಕಾರದ ಕನಸಿಗೆ ನೀರೆರಿತಾ ಇರುವಂತದ್ದು ಪ್ರಭು ಶ್ರೀರಾಮ ಮಂದಿರ. ಹೊಸ ಹೊಸ ಹೋಟೆಲ್ಸ್, ಘಾಟ್ಗಳ ಅಭಿವೃದ್ಧಿ ಉತ್ತರ ಪ್ರದೇಶದಲ್ಲಿ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ವಿಶ್ವ ದರ್ಜೆಯ ಸೌಲಭ್ಯಗಳು ಈಗ ಸಿಗ್ತಾ ಇದೆ. 5 ವರ್ಷದಲ್ಲಿ 400 ಕೋಟಿ ತೆರಿಗೆಯನ್ನ ಕಟ್ಟಿರೋದು ದೇಗುಲದ ಟ್ರಸ್ಟ್. ಅಯೋಧ್ಯ ರಾಮ ಮಂದಿರದ ದೇಗುಲದ ಟ್ರಸ್ಟೇ ಎಷ್ಟು ಕಟ್ಟಿದೆ ಹೇಳಿ ತೆರಿಗೆ? 400 ಕೋಟಿ. ಇನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇನ್ಕಮ್ ಎಷ್ಟರ ಮಟ್ಟಿಗೆ ಇರಬೇಕು, ಇದರಿಂದ ಸರ್ಕಾರಕ್ಕೆ ಎಷ್ಟು ವಹಿವಾಟು ಆಗ್ತಾ ಇರಬೇಕು. ಹೀಗಾಗಿ ಎಲ್ಲರೂ ಕೂಡ ಈಗ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪ್ರಭು ಶ್ರೀರಾಮನ ದರ್ಶನ ಮಾಡ್ಕೊಳ್ಳೋಕೆ ಬರ್ತಾ ಇರೋದು ಉತ್ತರ ಪ್ರದೇಶ ಸರ್ಕಾರದ ಪ್ರವಾಸೋದ್ಯಮಕ್ಕೆ ಇಷ್ಟರ ಮಟ್ಟಿಗೆ ಉತ್ತೇಜನವನ್ನು ನೀಡ್ತಾ ಇದೆ. ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರ, ಉತ್ತರ ಪ್ರದೇಶ ಜನ ಜೈ ಶ್ರೀರಾಮ್ ಜೈ ಯೋಗಿ ಅಂತ ಇದ್ದಾರೆ. ಅಯೋಧ್ಯೆಯ ರಾಮ ಮಂದಿರವನ್ನ ಜಾಗತಿಕ ಅದ್ಭುತ ಅಂತ ಕರೆಯಲಾಗ್ತಾ ಇದೆ. ಪ್ರಭು ಶ್ರೀರಾಮನ ದರ್ಶನಕ್ಕಾಗಿ ಕೋಟಿ ಕೋಟಿ ಭಕ್ತರು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಇದರಿಂದ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ, ಹಣದ ಹರಿವು ಹೆಚ್ಚಾಗ್ತಾ ಇದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಬೊಕ್ಕಸ ತುಂಬ್ತಾ ಇದೆ. 2025ರಲ್ಲಿ 50 ಕೋಟಿಗೂ ಹೆಚ್ಚು ಪ್ರವಾಸಿಗರು ದೇಗುಲಕ್ಕೆ ಭೇಟಿ ನೀಡಿದ್ದಾರೆ. ಇದರಿಂದ ಉತ್ತರ ಪ್ರದೇಶದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಕ್ಕಿದೆ.
ಪ್ರಭು ಶ್ರೀರಾಮ ಮಂದಿರ ಹೊಸ ದಾಖಲೆಯನ್ನ ಬರೆದಿದೆ. ಭವ್ಯ ದಿವ್ಯ ಮಂದಿರ ಹೊಸ ದಾಖಲೆಗೆ ಸಾಕ್ಷಿಯಾಗಿದೆ. ವಿಶ್ವದಲ್ಲೇ ಹೆಚ್ಚು ಭಕ್ತರು ಭೇಟಿ ನೀಡುವ ದೇಗುಲ ಅಯೋಧ್ಯ ಪ್ರಭು ಶ್ರೀರಾಮ ಮಂದಿರ. 2025ರಲ್ಲಿ 50 ಕೋಟಿಗೂ ಹೆಚ್ಚು ಪ್ರವಾಸಿಗರು ಮತ್ತು ಭಕ್ತರು ಭೇಟಿಯನ್ನು ನೀಡಿದ್ದಾರೆ. 50 ಕೋಟಿಗೂ ಹೆಚ್ಚು. ಪ್ರವಾಸೋದ್ಯಮದಿಂದ 4 ಲಕ್ಷ ಕೋಟಿ ಮೊತ್ತದ ವಹಿವಾಟಾಗಿದೆ. 4 ಲಕ್ಷ ಕೋಟಿ ಅಂದ್ರೆ ನಮ್ಮ ಕರ್ನಾಟಕದ ಒಟ್ಟು ಬಜೆಟ್ಗೆ ಸಮ. $1 ಟ್ರಿಲಿಯನ್ ಗುರಿ ಹೊಂದಿರುವಂತಹ ಉತ್ತರ ಪ್ರದೇಶ ಸರ್ಕಾರಕ್ಕೆ ಇದು ಭಾರಿ ಅನುಕೂಲ ಮಾಡಿಕೊಡ್ತಾ ಇದೆ. ಯೋಗಿ ಸರ್ಕಾರದ ಕನಸಿಗೆ ನೀರೆರಿತಾ ಇರುವಂಥದ್ದು ಪ್ರಭು ಶ್ರೀರಾಮ ಮಂದಿರ. ಹೊಸ ಹೊಸ ಹೋಟೆಲ್ಸ್, ಘಾಟ್ಗಳ ಅಭಿವೃದ್ಧಿ ಉತ್ತರ ಪ್ರದೇಶದಲ್ಲಿ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ವಿಶ್ವ ದರ್ಜೆಯ ಸೌಲಭ್ಯಗಳು ಈಗ ಸಿಗ್ತಾ ಇದೆ. 5 ವರ್ಷದಲ್ಲಿ 400 ಕೋಟಿ ತೆರಿಗೆಯನ್ನ ಕಟ್ಟಿರೋದು ದೇಗುಲದ ಟ್ರಸ್ಟ್. ಅಯೋಧ್ಯ ರಾಮ ಮಂದಿರದ ದೇಗುಲದ ಟ್ರಸ್ಟೇ ಎಷ್ಟು ಕಟ್ಟಿದೆ ಹೇಳಿ ತೆರಿಗೆ? 400 ಕೋಟಿ. ಇನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇನ್ಕಮ್ ಎಷ್ಟರ ಮಟ್ಟಿಗೆ ಇರಬೇಕು, ಇದರಿಂದ ಸರ್ಕಾರಕ್ಕೆ ಎಷ್ಟು ವಹಿವಾಟು ಆಗ್ತಾ ಇರಬೇಕು. ಹೀಗಾಗಿ ಎಲ್ಲರೂ ಕೂಡ ಈಗ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪ್ರಭು ಶ್ರೀರಾಮನ ದರ್ಶನ ಮಾಡ್ಕೊಳ್ಳೋಕೆ ಬರ್ತಾ ಇರೋದು ಉತ್ತರ ಪ್ರದೇಶ ಸರ್ಕಾರದ ಪ್ರವಾಸೋದ್ಯಮಕ್ಕೆ ಇಷ್ಟರ ಮಟ್ಟಿಗೆ ಉತ್ತೇಜನವನ್ನು ನೀಡ್ತಾ ಇದೆ. ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರ, ಉತ್ತರ ಪ್ರದೇಶ ಜನ ಜೈ ಶ್ರೀರಾಮ್ ಜೈ ಯೋಗಿ ಅಂತ ಇದ್ದಾರೆ. ಅಯೋಧ್ಯೆಯ ರಾಮ ಮಂದಿರವನ್ನ ಜಾಗತಿಕ ಅದ್ಭುತ ಅಂತ ಕರೆಯಲಾಗ್ತಾ ಇದೆ. ಪ್ರಭು ಶ್ರೀರಾಮನ ದರ್ಶನಕ್ಕಾಗಿ ಕೋಟಿ ಕೋಟಿ ಭಕ್ತರು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಇದರಿಂದ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ, ಹಣದ ಹರಿವು ಹೆಚ್ಚಾಗ್ತಾ ಇದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಬೊಕ್ಕಸ ತುಂಬ್ತಾ ಇದೆ. 2025ರಲ್ಲಿ 50 ಕೋಟಿಗೂ ಹೆಚ್ಚು ಪ್ರವಾಸಿಗರು ದೇಗುಲಕ್ಕೆ ಭೇಟಿ ನೀಡಿದ್ದಾರೆ. ಇದರಿಂದ ಉತ್ತರ ಪ್ರದೇಶದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಕ್ಕಿದೆ. ಪ್ರಭು ಶ್ರೀರಾಮ ಮಂದಿರ ಹೊಸ ದಾಖಲೆಯನ್ನ ಬರೆದಿದೆ. ಭವ್ಯ ದಿವ್ಯ ಮಂದಿರ ಹೊಸ ದಾಖಲೆಗೆ ಸಾಕ್ಷಿಯಾಗಿದೆ. ವಿಶ್ವದಲ್ಲೇ ಹೆಚ್ಚು ಭಕ್ತರು ಭೇಟಿ ನೀಡುವ ದೇಗುಲ ಅಯೋಧ್ಯ ಪ್ರಭು ಶ್ರೀರಾಮ ಮಂದಿರ. 2025ರಲ್ಲಿ 50 ಕೋಟಿಗೂ ಹೆಚ್ಚು ಪ್ರವಾಸಿಗರು ಮತ್ತು ಭಕ್ತರು ಭೇಟಿಯನ್ನು ನೀಡಿದ್ದಾರೆ. 50 ಕೋಟಿಗೂ ಹೆಚ್ಚು. ಪ್ರವಾಸೋದ್ಯಮದಿಂದ 4 ಲಕ್ಷ ಕೋಟಿ ಮೊತ್ತದ ವಹಿವಾಟಾಗಿದೆ. 4 ಲಕ್ಷ ಕೋಟಿ ಅಂದ್ರೆ ನಮ್ಮ ಕರ್ನಾಟಕದ ಒಟ್ಟು ಬಜೆಟ್ಗೆ ಸಮ. $1 ಟ್ರಿಲಿಯನ್ ಗುರಿ ಹೊಂದಿರುವಂತಹ ಉತ್ತರ ಪ್ರದೇಶ ಸರ್ಕಾರಕ್ಕೆ ಇದು ಭಾರಿ ಅನುಕೂಲ ಮಾಡಿಕೊಡ್ತಾ ಇದೆ. ಯೋಗಿ ಸರ್ಕಾರದ ಕನಸಿಗೆ ನೀರೆರಿತಾ ಇರುವಂಥದ್ದು ಪ್ರಭು ಶ್ರೀರಾಮ ಮಂದಿರ. ಹೊಸ ಹೊಸ ಹೋಟೆಲ್ಸ್,